ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ನೋಡ್ಕೊಂಬರೋಣ. ಈಗ ಆಲ್ರೆಡಿ ನಾನು ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ, ಪಾರ್ಟ್ 1 ಬಿಟ್ಟಿದ್ದೀನಿ, ಇನ್ನೇನು ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ಸೊ ಪಾರ್ಟ್ 2 ವೀಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ. ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ದು ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ನಾನು ಕಮೆಂಟನ್ನು ಪಿನ್ ಮಾಡಿರ್ತೀನಿ. ಸೊ ಫಸ್ಟು ನೀವು ಆ ಲಿಂಕನ್ನು ಪ್ರೆಸ್ ಮಾಡಿದರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ಸೊ ನೀವು ಆರಾಮಾಗಿ ಇಂಪಾರ್ಟೆಂಟ್ ಕ್ವಶನ್ನ ಅಂದರೆ ಕನ್ಫರ್ಮ್ ಇರೋ ಕ್ವಶನನ್ನೇ ಅದರಲ್ಲಿ ಹೇಳಿರೋದು. ಸೊ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅದು. ಸೊ ಆ ವಿಡಿಯೋನ ನೋಡ್ಕೊಂಬನ್ನಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಹಾಗೆ ಈ ವಿಡಿಯೋದಲ್ಲಿ ನಾನು ಪಾಸಿಂಗ್ ಪ್ಯಾಕೇಜ್ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಇಂಗ್ಲೀಷ್ ಯಾವ್ದು ಬರುತ್ತೆ ಅಥವಾ ನೀವು ಏನೇನು ಕಲಿಬೇಕು ಪಾಸಿಂಗಿಗೆ ಅಂತ. ಸೊ ಯಾವುದೇ ರೀತಿ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಸೊ ಆ ಒಂದು ಕನ್ಫರ್ಮ್ ಕ್ವಶನ್ನು ಹಾಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡಿದರೆ ಆರಾಮಾಗಿ ಯಾರ್ಯಾರು ಪಾಸ್ ಆಗಬೇಕು ಇಂಗ್ಲೀಷು ಅಂತ ಇದ್ದೀರಾ, ಸೊ ಅವ್ರಿಗೆಲ್ಲನೂ ತುಂಬ ಯೂಸ್ಫುಲ್ಲು. ಹಾಗೆ ಪಾಸ್ ಆಗಬೇಕು ಅನ್ನೋರು ಇದೊಂದು ವಿಡಿಯೋ ನೋಡಬೇಡಿ, ನಾನು ಬಿಟ್ಟಿರುವಂತಹ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 1 ವಿಡಿಯೋನ ನೋಡಿ. ಯಾಕಂದರೆ ಅದರಲ್ಲಿ ಬರೀ ಸ್ಕೋರಿಂಗ್ದಿಲ್ಲ, ಕನ್ಫರ್ಮ್ ಕ್ವಶನ್ಸು ಸಹ ಇದೆ. ನಾನು ಹೇಳಿದ್ದೀನಿ ನಿಮಗೆ ಇದೇ ಪ್ರಶ್ನೆ ಬರುತ್ತೆ ಅಂತ ಮೆನ್ಷನ್ ಮಾಡಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋನ ನೋಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಲೆಟರ್ ರೈಟಿಂಗು 5 ಮಾರ್ಕ್ಸ್ಗಿದೆ. ಸೊ ನೋಡ್ತಾ ಇದ್ದೀರಾ. ಸೊ ಇದು ಅಫಿಷಿಯಲ್ ಲೆಟರು. ಹಾಗೆ ಪರ್ಸ್ನಲ್ ಲೆಟ್ರದ್ದು ಸಹ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಸೊ ನೋಡಿ. ಹಾಗೆ ನೆಕ್ಸ್ಟು ಇದನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಸರಿಯಾಗಿ ಎಲ್ಲೆಲ್ಲಿ ಏನೇನು ಬರಿಬೇಕು ಅಫಿಷಿಯಲ್ ಲೆಟರ್ದು ಎಲ್ಲ ನಿಮಗೆ ಪ್ರಶ್ನೆನಲ್ಲೇ ಉತ್ತರ ಇರುತ್ತೆ. ಸೊ ಅದನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಸಹ ತೋರಿಸ್ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ಇದು ಪರ್ಸ್ನಲ್ ಲೆಟರು. ಹಾಗೆ ಕ್ವಶನ್ ನಂಬರ್ 38. ಸೊ ನೋಡ್ತಾ ಇದ್ದೀರಾ, ಇನ್ನೂ ಸಹ ಎಕ್ಸಾಂಪಲ್ಸ್ ಇದೆ ಅದ್ರ ಬಗ್ಗೆ. ಸೊ ಯಾವ ರೀತಿ ಒಂದು ಲೆಟರ್ಸ್ ಬರುತ್ತೆ ಅಂತ. ನೆಕ್ಸ್ಟು ಎಸ್ಸೆ ರೈಟಿಂಗು ಏರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಏರ್ ಪೊಲ್ಯೂಷನ್ದು. ಸೊ ತುಂಬ ಇಂಪಾರ್ಟೆಂಟು 4 ಮಾರ್ಕ್ಸ್ಗೆ ಬರುತ್ತೆ ಅಂತ. ಸೊ ಇದು ಒಂದು ಸಮ್ಮರಿ, ಈ ಒಂದು ಎಸ್ಸೆ ಇದರಲ್ಲಿದೆ. ಸೊ ನೋಡ್ಕೊಳ್ಳಿ, ಒಂದು ಸಾರಿ ಇದನ್ನು ನೋಡ್ಕೊಳ್ಳಿ. ಆ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಈಸಿಯಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಸಮ್ಮರಿ ಇದೆ, ಗ್ರ್ಯಾಂಡ್ ಮ್ಯಾಕ್ಲೈಮ್ ಸೆಟ್ರಿ, ಇದೇ ಸಮ್ಮರಿ ಬರುತ್ತೆ. ಸೊ ಕನ್ಫರ್ಮ್ ಅದು. ಸೊ ನೆಕ್ಸ್ಟು ಗ್ರ್ಯಾಂಡ್ ಮ್ಯಾಕ್ಲೈಮ್ ಸೆಟ್ರಿ ಇನ್ನೊಂದು ರೀತಿ ಕೊಟ್ಟಿದ್ದಾರೆ. ಸೊ ನೋಡಿ, ಹಾಗೆ ಒಂದು ಕಾಲಮ್ ಎ ಕಾಲಮ್ ಬಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ನಿಮ್ಮ ಒಂದು ಆನ್ಸರ್ ಮಾಡ್ತೀರಾ ಅನ್ನೋದು. ಸೊ ಸೆಂಟೆನ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ಈ ಒಂದು ಗ್ರ್ಯಾಂಡ್ ಮ್ಯಾಕ್ಲೈಮ್ ಸೆಟ್ರಿ ಈ ಒಂದು ಪೊಯಮಲ್ಲಿ ಏನೇನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಸಹ ಕೊಟ್ಟಿದ್ದಾರೆ. ಯಾವ್ಯಾವುದು ಒಂದು ಪಾಯಿಂಟ್ಸ್ ನೀವು ಬರಿಬೇಕು ಅನ್ನೋದು. ಸೊ ಅನ್ಸೀನ್ ಪ್ಯಾಸೇಜು. ಸೊ ನೋಡ್ತಾ ಇದ್ದೀರಾ, 2 ಮಾರ್ಕ್ದು 2 ಕ್ವಶನ್ಸ್ ಇರುತ್ತೆ. ಸೊ ನೀವು ಆರಾಮಾಗಿ ಬರೀಬೋದು, ಅಲ್ಲೇ ಆನ್ಸರ್ ಇರುತ್ತೆ, ಹುಡುಕ್ಬಿಟ್ಟು ಬರೀಬೇಕಷ್ಟೇ. ಕೋಡ್ ಫ್ರಮ್ ಮೆಮೊರಿ ಅಂದರೆ ಮೆಮೊರೈಸೇಷನ್ಗೆ ಬ್ಲೈಂಡ್ ಬಾಯ್ ಮತ್ತು ಕ್ವಾಲಿಟಿ ಆಫ್ ಮರ್ಸಿ ಇರುತ್ತೆ. ಸೊ ಬ್ಲೈಂಡ್ ಬಾಯ್ ಕಲ್ತಿರಿ, ತುಂಬ ಈಸಿ ಆದಂಥ ಪೊಯಮು. ನೆಕ್ಸ್ಟು ಪ್ರೊಫೈಲ್ ರೈಟಿಂಗ್ ಯಾವ ರೀತಿ ಬರೀಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ತುಂಬ ಈಸಿಯಾಗಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ವಿಡಿಯೋ ಸ್ಕಿಪ್ ಮಾಡ್ತೀರಾ, ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಅದೇ ರೀತಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಕೊಟ್ಟಿದ್ದಾರೆ ಪಿಕ್ಚರ್ ರೀಡಿಂಗು. ಸೊ ಪಿಕ್ಚರನ್ನು ನೋಡಿಬಿಟ್ಟು ಅದರಲ್ಲಿ ಏನೇನು ಕಾಣಿಸ್ತಿದೆ ಅನ್ನೋದನ್ನು ಬರೀಬೇಕು. ಸೊ ನೋಡಿ, ಪೂರ್ತಿಯಾಗಿ ಇನ್ನೂ ಸಹ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಚಿತ್ರಗಳೇನಿದೆ ಇದ್ರ ಬಗ್ಗೆ ಸ್ವಲ್ಪ ಕಲ್ತಿರಿ, ನಿಮಗೆ ಬಂದರೆ ಬರ್ಬೋದು ಅಂತ. ಸೊ ಎಕ್ಸ್ಟ್ರಾಕ್ಟು 3 ಮಾರ್ಕ್ಸ್ದು ನೋಡ್ತಾ ಇದ್ದೀರಾ ಎಲ್ಲನೂ, ಇದೆಲ್ಲ ಇಂಪಾರ್ಟೆಂಟೇ. ಸೊ ಪಾಸಿಂಗ್ ಮಾಡ್ತೀನಿ ಅನ್ನೋರು ಇಷ್ಟನ್ನು ಓದ್ಕೊಳ್ಳಿ ಸಾಕು. ಆಮೇಲೆ ಸ್ಟೋರಿ ಡೆವಲಪ್ಮೆಂಟು. ಸೊ ನೋಡಿ, ಇದು 3 ಮಾರ್ಕ್ಸು ಸ್ಟೋರಿ ಡೆವಲಪ್ಮೆಂಟ್ ಅಂತ. ಸೊ ನೀವು ಒಂದು ಮಧ್ಯದಲ್ಲಿ ಏನೇನು ವರ್ಡ್ಸ್ ಸೇರಿಸಿ ಅದನ್ನು ಸ್ಟೋರಿಯಾಗಿ ಕನ್ವರ್ಟ್ ಮಾಡಬೇಕು. ಅವರು ನಿಮಗೆ ಅರ್ಥ ಆಗೋ ಥರನೇ ಸ್ಟೋರಿನ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ನೋಡಿ, ಆ ಹೀರೋ ಪಾಠದಿಂದ ನಿಮಗೆ 3 ಮಾರ್ಕ್ ಕ್ವಶನ್ ಇದೆ. ಸೊ ನೋಡ್ತಾ ಇದ್ದೀರಾ ಯಾವ್ಯಾವ ಪ್ರಶ್ನೆ ಬರುತ್ತೆ ಅಂತ. ಹಾಗೆ ನೆಕ್ಸ್ಟು ಜಸ್ಟ್ ಪೊಯಮ್ ಟು ಸಮ್ಮರಿ ಕಲೀರಿ. ಸಮ್ಮರಿ ಅಂತೂ ಕನ್ಫರ್ಮ್ ಕ್ವಶನು. ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತಾ ಇರೋದು, ಆ ಒಂದು ಪಾರ್ಟ್ 1 ವಿಡಿಯೋನ ನೋಡಿ, ಅದರಲ್ಲಿ ನಿಮಗೆ ಕನ್ಫರ್ಮ್ ಕ್ವಶನ್ಸ್ ಗೊತ್ತಾಗುತ್ತೆ. ಇದರಲ್ಲಿರೋ ಆನ್ಸರ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀವು ಆರಾಮಾಗಿ ಓದ್ಕೊಳ್ಬೋದು. ನೋಡಿ, ಇಲ್ಲಿ ಸಮ್ಮರಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಸಪ್ಲಿಮೆಂಟ್ರಿ ರೀಡಿಂಗು. ಸೊ ಇದರಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ 2 ಮಾರ್ಕ್ಗೆ.
ಸೊ ನೋಡ್ತಾ ಇದ್ದಾರೆ ಆನ್ ದ ಟಾಪ್ ಆಫ್ ದಿ ವರ್ಲ್ಡ್, ಗ್ರೇಟ್ ಮಾರ್ಟ್ ಎವರ್ಚರಿಸ್ಟು. ಸೊ ನೆಕ್ಸ್ಟು ಇಫ್ ಕ್ಲಾಸು ಗ್ರಾಮರ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ ಗ್ರಾಮರ್ ಏನೇನಿದೆ, ವುಡ್ ಹ್ಯಾವು, ವುಡಂಟ್ ಹ್ಯಾವು. ಸೊ ಇದೆಲ್ಲ ಇಂಪಾರ್ಟೆಂಟು. ಇನ್ಫಿನಿಟಿವು ಟು ಅಂತ ಇದ್ದರೆ ಇನ್ಫಿನಿಟಿವ್, ಮುಂದಿನ ವರ್ಡ್ ಏನಾದರೂ ಇರಲಿ ವರ್ಡ್ ಆಗಿರಬೇಕು ಅದು. ಸೊ ಆ ರೀತಿ ಇದ್ದರೆ ನೀವು ಇನ್ಫಿನಿಟಿವ್ ಅಂತ ಕರಿಬೋದು. ಸೊ ಇದೇ ರೀತಿ ಎಲ್ಲನೂ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತೀನಿ ಈ ಒಂದು ವಿಡಿಯೋನ. ಸೊ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ, ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ವಿಡಿಯೋ ಮಿಸ್ ಆಗ್ಬೋದು. ಹಾಗೆ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 2 ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಪಾರ್ಟ್ 1 ವಿಡಿಯೋನ ನೋಡಿಲ್ಲ, ಇಂಗ್ಲೀಷು ತುಂಬ ಇಂಪಾರ್ಟೆಂಟ್ ಇರೋ ಕ್ವಶನ್ನು, ಕನ್ಫರ್ಮ್ ಇರೋ ಕ್ವಶನ್ಸನ್ನು ಕೊಟ್ಟಿದ್ದೀನಿ ನಾನು ಆ ಒಂದು ವಿಡಿಯೋದಲ್ಲಿ. ಸೊ ಆ ಒಂದು ವಿಡಿಯೋನ ನೋಡಿ. ಆ ವಿಡಿಯೋದ ಲಿಂಕು ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಪ್ರೆಸ್ ಮಾಡಿದರೆ ವಿಡಿಯೋ ಓಪನ್ ಆಗುತ್ತೆ. ಆರಾಮಾಗಿ ನೀವು ಕನ್ಫರ್ಮ್ ಆಗಿ ಆ ಒಂದು ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಹಾಗೆ ಪಾರ್ಟ್ 2 ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಚಾನಲ್ಗೆ ಕೆಲವೊಂದು ಡಿವೈಸಸ್ನ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರನೇ ನಿಮ್ಮ ಕೈಲಾಗುವಂತಹ ಸಹಾಯವನ್ನು ನೀವು ಈ ರೀತಿ ಮಾಡ್ಬೋದು. ಸೊ ನಾವು QR ಕೋಡನ್ನು ಕೊಟ್ಟಿದ್ದೀವಿ. ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾದರೆ ಮಾಡಿ, ಫೋರ್ಸ್ ಏನೂ ಇಲ್ಲ ಇದರಲ್ಲಿ. ಸೊ ನೋಡ್ತಾ ಇದ್ದೀರಾ, ನಾವು ಕೆಳಗಡೆ ಯಾವ ಒಂದು ಡಿವೈಸಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಸೊ ಚಿತ್ರಗಳನ್ನು ನೋಡ್ತಾ ಇದ್ದೀರಾ ಏನೇನು ಬೇಕಾಗುತ್ತೆ ಅಂತ. ಸೊ ಇದನ್ನೆಲ್ಲ ಪರ್ಚೇಸ್ ಮಾಡೋದ್ರಿಂದ ನಮಗೆ ಆಡಿಯೋ ಕ್ವಾಲಿಟಿ ಆಗಿರ್ಬೋದು, ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಿಮಗೂ ಸಹ ಇಷ್ಟ ಆಗುತ್ತೆ ಆ ಒಂದು ಆಡಿಯೋ ವಿಡಿಯೋ ಕ್ಲಾರಿಟಿ. ಸೊ ಅದಕ್ಕೋಸ್ಕರನೇ ನೀವು ಈ ರೀತಿ ಸಹಾಯ ಮಾಡಿ ನಮಗೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.